ಪೂರಿಯಲ್ಲಿ ಸಂಜೆ 6 ಗಂಟೆಗೆ ಫ್ಲಾಗ್ ಚೇಂಜಿಂಗ್ ಸೆರೆಮನಿ ಇತ್ತು. ಅದು ಮಾತ್ರ ತುಂಬಾ ಚಂದ ಇತ್ತು. ನಾನು ರೆಕಾರ್ಡ್ ಮಾಡಿ ಒಂದು ರೀಲ್ ಕೂಡ ಮಾಡಿದ್ದೀನಿ, ಪ್ಲೀಸ್ ನೋಡಿ ಗೈಸ್. ಅದಾದ್ಮೇಲೆ ನಾನು ಸ್ನಾಕ್ಸು ಮತ್ತೆ ಸ್ವೀಟ್ಸ್ ಕೂಡ ತಿಂದೆ. ಅಲ್ಲಿ ಪೂರಿ ಟೆಂಪಲ್ ಹತ್ರನೇ ಪ್ರಸಾದ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಐ ವಾಸ್ ಲೈಕ್ ತುಂಬಾ ಕ್ರೌಡ್ ಇತ್ತು ಅಂತ ಹೇಳಿ ವಾಪಸ್ ರೂಮಿಗೆ ಹೋಗಿದ್ದೆ. ಹೋಟೆಲ್ ರಿಸೆಪ್ಷನಿಸ್ಟ್ ನನ್ಗೆ ರೂಮ್ ತನಕ ಪ್ರಸಾದ ತಂದ್ಕೊಟ್ರು ಗೈಸ್. ದಟ್ ವಾಸ್ ವೆರಿ ಸ್ವೀಟ್ ಆಫ್ ಹಿಮ್. ಆಮೇಲೆ ಅವ್ರ ಹತ್ರ ಒಂದು ಸ್ವೀಟ್ ಬಗ್ಗೆ ಕೇಳಿದ್ದೆ. ಆ ಸ್ವೀಟ್ ಅನ್ನು ಕೂಡ ಅವ್ರು ತಗೊಂಡ್ ಬರ್ತೀನಿ ಅಂತಾನು ಆಫರ್ ಮಾಡಿದ್ರು. ದಟ್ ವಾಸ್ ವೆರಿ ಸ್ವೀಟ್ ಆಫ್. ನೆಕ್ಸ್ಟ್ ಡೇ ನಂದು ಭುವನೇಶ್ವರಲ್ಲಿ ನಂದು ಫ್ಲೈಟ್ ಇತ್ತು ಬೆಂಗಳೂರಿಗೆ. ಪೂರಿ ಟು ಭುವನೇಶ್ವರ್ ಬಸ್ ಸಿಗ್ತಾನೆ ಇರತ್ತೆ ಅಂತ ಅನ್ಕೊಂಡು ನಾನೇನು ಬುಕ್ಕಿಂಗ್ ಮಾಡಿರ್ಲಿಲ್ಲ. ಅದೇ ನನ್ನ ದೊಡ್ಡ ತಪ್ಪು. ಪೂರಿ ಬಸ್ ಸ್ಟ್ಯಾಂಡಿಗೆ ಯಾವ ಆಟೋ ಕೂಡ ಹೋಗ್ಲಿಕ್ಕೆ ರೆಡಿ ಇರ್ಲಿಲ್ಲ ಬಿಕಾಸ್ ಆಫ್ ದ ಜಾಮ್. ಅದಾದ್ಮೇಲೆ ಒಂದ್ ಆಟೋ ಬಂತು. ಅವನ ಆಟೋದಲ್ಲಿ ಕೂತ್ಕೊಂಡೆ. ನನ್ ಪಕ್ಕ ಒಂದ್ ಸ್ವೀಟ್ ಅಂಕಲ್ ಆಂಟಿ ಕೂತ್ಕೊಂಡಿದ್ರು. ಅವ್ರಂದ್ರು, ಬಿಟಿಯಾ आप भुवनेश्वर जा रही हो तो आप बस से मत जाओ, आपका फ्लाइट मिस हो जाएगा, आप ಟ್ರೇನ್ ಸೆ ಚಲಿ ಜಾओ ಅಂತ ಅಂದ್ರು. ಐ ವಾಸ್ ಲೈಕ್ ಓಕೆ ಅಂತ ಹೇಳಿ ಅವ್ರ ಜೊತೆನೆ ರೈಲ್ವೆ ಸ್ಟೇಷನ್ಗೆ ಹೋದೆ. ನಾವು 3 ಜನ ಅಲ್ಲಿ ಲೋಕಲ್ ಟಿಕೆಟ್ ತಗೊಂಡ್ವಿ. ರೈಲ್ವೆ ಸ್ಟೇಷನ್ ಕೂಡ ಫುಲ್ ಕ್ರೌಡೆಡ್ ಇತ್ತು. ಆಮೇಲೆ ಒಂದ್ ಟ್ರೈನ್ ನೋಡಿದ್ವಿ, ಅಲ್ಲಿ ಹತ್ಲಿಕ್ಕೂ ಜಾಗ ಇರ್ಲಿಲ್ಲ. ನೆಕ್ಸ್ಟ್ ಟ್ರೈನ್ ಹೋಗ್ಲಿಕ್ಕೆ ಸ್ವಲ್ಪ ದೂರ ಇತ್ತು. ಅಷ್ಟೊತ್ತಿಗೆ ಆ ಆಂಟಿ ಕಳ್ದೋಗ್ಬಿಟ್ಟಿದ್ರು. ಸೊ ನಾನು ಅವ್ರಿಗೆ ಫೋನ್ ಮಾಡಿದೆ. ಅವ್ರು ವಾಪಸ್ ಬರೋ ಅಷ್ಟರಲ್ಲಿ ನನ್ಗೆ ಅಂಕಲ್ ಅಂದ್ರು, ಬಿಟಿಯಾ आप जाओ, आपका फ्लाइट मिस हो जाएगा, आप कैसे भी करके ಟ್ರೈನ್ ಚढ़ जाओ ಅಂತ ಅಂದ್ರು. ಸೊ ನಾನು ಅವರಿಗೆ ಬಾಯ್ ಬಾಯ್ ಅಂತ ಹೇಳಿ ಟ್ರೈನ್ ಹತ್ರ ಹೋದೆ. ಆಮೇಲೆ ಆ ಟ್ರೈನ್ ಕೂಡ ಫುಲ್ ರಶ್ ಇತ್ತು ಗೈಸ್. ಅದಾದ್ಮೇಲೆ ನಾನು ಎಸಿ ಕೋಚ್ ಹತ್ತಿದೆ. ಯಾಕೆಂದ್ರೆ ಎಸಿ ಕೋಚ್ ಮಾತ್ರ ಕ್ರೌಡೆಡ್ ಆಗಿರ್ಲಿಲ್ಲ. ಮತ್ತೆ ಒಂದ್ ತಾಸ್ ಟ್ರೈನ್ ಇನ್ನು ಲೇಟ್ ಇತ್ತು ಬಿಡ್ಲಿಕ್ಕೆ. ಸೊ ನಾನು ಎಸಿ ಕೋಚ್ ಅಲ್ಲಿ ಹೋದೆ. ಫಸ್ಟ್ ಎಸಿಗೆ ಹೋದೆ, ಆಮೇಲೆ ಸೆಕೆಂಡ್ ಎಸಿಗೆ ಹೋದೆ, ಆಮೇಲೆ ಥರ್ಡ್ ಎಸಿಗೆ ಹೋಗಿ ಆ ಟ್ರೈನ್ ನಂಬರ್ ಅಲ್ಲೇ ನೋಟ್ ಮಾಡಿ ನಾನು ಅಲ್ಲೇ ಥರ್ಡ್ ಎಸಿದ ಟಿಕೆಟ್ ಬುಕ್ ಮಾಡ್ಕೊಂಡು ಭುವನೇಶ್ವರಿಗೆ ಹೆಂಗಾದ್ರೂ ಮಾಡಿ ರೀಚ್ ಆದೆ. ಭುವನೇಶ್ವರಿಗೆ ರೀಚ್ ಆದ ತಕ್ಷಣ ನಂಗೆ ಅಂಕಲ್ ಆಂಟಿ ಕಾಣಿದ್ರು. ಅವ್ರ ಜೊತೆ ಒಂದು ವಿಡಿಯೋ ಸೆಲ್ಫಿ ತಗೊಂಡು, ऐसे आप ऐसे कर दीजिएगा मेरे ब्लॉग में। जी धन्यवाद। अगर आपकी फ्लाइट थोड़ी और लेट होती तो आपको हम अपने घर बुलाते ಅಂತ ಅಂದ್ರು. ದಟ್ ವಾಸ್ ವೆರಿ ಸ್ವೀಟ್ ಆಫ್ ಹಿಮ್. ಅವ್ರು ಅದಾದ್ಮೇಲೆ ನನ್ನ ಆಟೋದ್ ನಂಬರ್ ಕೂಡ ಫೋಟೋ ತಗೊಂಡು, ಆಪ್ ಜಬ್ ಏರ್ಪೋರ್ಟ್ ಪਹੁಂಚೋಗೆ ತೋ ಆಪ್ ಕಾಲ್ ಕರ್ ದೇನಾ ಅಂತ ವೆರಿ ಸ್ವೀಟ್ ಆಗಿ ನನ್ ಕಳ್ಸ್ಕೊಟ್ರು. ಅದಾದ್ಮೇಲೆ ನಾನು ಏರ್ಪೋರ್ಟ್ ರೀಚ್ ಆಗಿ ಫ್ಲೈಟ್ ಹತ್ತಿ ಬಂದ್ಬಿಟ್ಟೆ ಗೈಸ್ ಬೆಂಗಳೂರಿಗೆ. ಸೊ ಪೂರಿ ಟು ಭುವನೇಶ್ವರ್ ಲಿಟ್ರಲಿ 300 ಒಳಗಡೆ ಎಲ್ಲ ಮುಗ್ದೋಗ್ತಿತ್ತು. ಬಟ್ ನನ್ನ ಮಳ್ಳ ಬುದ್ಧಿಯಿಂದ ನಾನು 1000 ಪ್ಲಸ್ ಸ್ಪೆಂಡ್ ಮಾಡ್ಬೇಕಾಯ್ತು. ಅದಾದ್ಮೇಲೆ ಭುವನೇಶ್ವರ್ ಕೂಡ ನಂಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗಿಲ್ಲ. But it's okay. And that's a wrap of my solo trip story time. Thank you for watching. Please follow my guys. Bye bye.